ನಮಸ್ಕಾರ. ನಾನು ಸತ್ತೋದ್ರೂ ಪರವಾಗಿಲ್ಲ, ಸಾಲ ಮಾತ್ರ ಮಾಡಲ್ಲ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಗೊತ್ತಾ? ನಾನು ಸತ್ರೂ ಪರವಾಗಿಲ್ಲ ಕಣ್ರಿ, ಸಾಲ ಮಾತ್ರ ಮಾಡಲ್ಲ. ಯಾಕೆಂದರೆ ಸಾಲ ಮಾಡಿ ಅನುಭವಿಸೋದಕ್ಕಿಂತ ಸಾಲ ಮಾತ್ರ ನಾನು ಸತ್ರೂ ಪರವಾಗಿಲ್ಲ, ಸಾಲ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸಾಲ ಮಾಡಲ್ಲ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಯಾರು ಗೊತ್ತಾ? ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಸಾಲದ ತಂಟೆಗೆ ಹೋಗಲ್ಲ, ಸಾಲ ಮಾಡೋಕೆ ಹೆದರುತ್ತಾರೆ. ಯಾಕೆ ಬೇಕು ಸುಮ್ಮನೆ ಸಾಲ ಮಾಡಿ ಮೈ ಮೇಲೆ ಹಾಕ್ಕೊಂಡು ಒದ್ದಾಡೋ ಬದಲು ಇರೋದರಲ್ಲಿ ಅಚ್ಚುಕಟ್ಟಾಗೆ ಇರೋದು ಒಳ್ಳೆಯದು ಅಂತಂದ್ಬಿಟ್ಟು ಇರ್ತಾರೆ. ಸಪೋಸ್ ಇವರೇನಾದರೂ ಈ ಮನೆಗಳಿಗೆ ಅಪಾರ್ಟ್ಮೆಂಟ್ ತಗೊಳಕ್ಕೆ ಏನಾದರೂ ಜಮೀನಿಗೆ ಸಾಲ ಮಾಡಿದರೆ ಅದು ತೀರ್ಸೋವರೆಗೂ ಇವರಿಗೆ ನಿದ್ದೆ ಬರಲ್ಲ. ಕೈ ಸಾಲ ಮಾಡಿದರೆ, ಬ್ಯಾಂಕಿಂದ ಲೋನ್ ಮಾಡಿ ಸಾಲಗಳು ಮಾಡ್ಕೊಂಡಿದ್ರೆ ಇನ್ನೊಬ್ಬರು ಸಾಲ ತೀರ್ಸೋವರೆಗೂ ಈ ರಾಶಿ ನಕ್ಷತ್ರದವರಿಗೆ ನಿದ್ದೆನೇ ಬರಲ್ಲ. ಹಂಗಾಗಿ ಈ ರಾಶಿ ನಕ್ಷತ್ರದವರು ಸಾಲದಿಂದ ದೂರನೇ ಇರ್ತಾರೆ. ಯಾವುದೇ ಕಾರಣಕ್ಕೂ ನಾನು ಸತ್ರು ಖಂಡಿತವಾಗ್ಲೂ ನಾನು ಸಾಲ ಮಾಡಲ್ಲ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ಅದು ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರು. ಯಾವುದೇ ಕಾರಣಕ್ಕೂ ಈ ರಾಶಿ ನಕ್ಷತ್ರದವರು ಸಾಲದ ಸುಳಿಗೆ ಹೋಗಲ್ಲ. ಖಂಡಿತವಾಗ್ಲು 100ಕ್ಕೆ 80% ರೀ, 100ಕ್ಕೆ 80% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ನಾನು ಸತ್ರು ಖಂಡಿತವಾಗ್ಲೂ ನಾನು ಸಾಲ ಮಾಡಲ್ಲ ಅನ್ನುವ ಏಕೈಕ ರಾಶಿ ನಕ್ಷತ್ರದವರು ಇವರು. ಯಾಕೆಂದರೆ ಸಾಲ ಮಾಡಿ ಜೀವನ ಗೊಬ್ಬೆಬ್ಬರಿಸ್ಕೊಳೋ ಬದಲು ಇರೋದ್ರಲ್ಲೇ ಅಚ್ಚುಕಟ್ಟಾಗಿರೋಣ ಅಂತಾರೆ. ಸಪೋಸ್ ಸಾಲುಗಳೇನಾದರೂ ಮಾಡಿದರೆ ಬೇಗ ಸಾಲ ತೀರಿಸ್ಬಿಟ್ಟು ನಾವು ನೆಮ್ಮದಿಯಾಗಿರಬೇಕು ಅನ್ನುವ ರಾಶಿ ನಕ್ಷತ್ರದವರು ಇವರು. ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಆಗಿರಲಿ, ಸಪೋಸ್ ಎಲ್ಲೋ ಇನ್ನು 20% ಪೀಪಲ್ಸು ಸಾಲಗಳು ಮಾಡಿದರೆ ಕರೆಕ್ಟ್ ಇವ್ರು ಹೇಳ್ತಾ ಇರೋದು, ನನ್ನ ಸಾಲ ಬೇಗ ತೀರ್ಬಿಟ್ರೆ ಆಯಿತು, ಇನ್ನು ಜನ್ಮದಲ್ಲೂ ನಾನು ಸಾಲ ಮಾಡಲ್ಲ, ಇದೊಂದು ವ್ಯಾಪಾರ ಇದೊಂದು ಜಾಬ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ನೆಮ್ಮದಿಗಿರ್ತೀನಿ ಅನ್ನುವ ಏಕೈಕ ರಾಶಿ ನಕ್ಷತ್ರದವ್ರು ಯಾರಪ್ಪ ಅಂತಂದರೆ ಅದು ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರೇ ಆಗಿರ್ತಾರೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.